ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪವನ್ ಕುಮಾರ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಂದರೆ, ನಾನು ಆಲ್ರೆಡಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಯಾವ ಥರ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ದಾದಮೇಲೆ ನೀವು ಕಂಟೆಂಟ್ ಯಾವ ಥರ ಸರ್ಚ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ಇವಾಗ ಈ ವಿಡಿಯೋದಲ್ಲಿ ಬಂದು ನೀವು ಯೂಟ್ಯೂಬ್ ಚಾನಲ್ಗೆ ಯಾವ್ಯಾವ ಅಪ್ಲಿಕೇಶನ್ಸ್ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ವಿಡಿಯೋ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರಿಲ್ಲಿ ಒಂದು ಸೆಕೆಂಡು, ಅವರಿಲ್ಲಿ ಸಬ್ಸ್ಕ್ರೈಬ್ ಬಟನ್ ಐತೆ ನೋಡ್ಬೋದು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಬೆಲ್ ಬಟನ್ ನೋಡಿಸುತ್ತೆ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬು, ಬೆಲ್ ಬಟನ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ. ಮತ್ತು ಈ ವಿಡಿಯೋನ ನಾನು ಅಪ್ಲೋಡ್ ಮಾಡೋ ವೀಡಿಯೋನ ಯಾರು ಮಿಸ್ ಮಾಡಿದಿರ ಲೈಕ್ಸ್ ಮಾಡಿ. ಲೈಕ್ಸ್ ಮಾಡಿದ್ರೇ ನನಗೂ ಮೋಟಿವೇಶನ್ ಸಿಗುತ್ತೆ. ಎಲ್ಲ ವೀಡಿಯೋಸ್ಗೂ ಲೈಕ್ಸ್ ಬರ್ತಾಯಿದ್ರೆ ನಾನು ವೀಡಿಯೋಸ್ ಮಾಡಬೇಕಂತೇಳ್ಬಿಟ್ಟು ಮೋಟಿವೇಶನ್ ಸಿಗುತ್ತೆ. ಬನ್ನಿ ಇವಾಗ ಯಾವ್ಯಾವ ಅಪ್ಲಿಕೇಶನ್ ಬೇಕಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಕೊನೆವರೆಗೂ ಮಿಸ್ ಮಾಡ್ದಿರ ನೋಡಿದ್ರೆ ಮಾತ್ರ ಗೊತ್ತಾಗೋದು ನಿಮಗೆ. ಫಸ್ಟ್ ಬಂದು YT ಸ್ಟುಡಿಯೋ ಅಪ್ಲಿಕೇಶನ್ ಬೇಕು. YT ಸ್ಟುಡಿಯೋ ಅಪ್ಲಿಕೇಶನಿಂದ ಏನು ಬೆನಿಫಿಟ್ ಇದೆ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ. YT ಸ್ಟುಡಿಯೋ ಅಪ್ಲಿಕೇಶನಲ್ಲಿ ಬಂದು ನಿಮಗೆ ಡ್ಯಾಶ್ ಬೋರ್ಡ್ ಈ ಥರ ಇರುತ್ತೆ. ಇದರಲ್ಲಿ ಸಬ್ಸ್ಕ್ರೈಬರ್ಸ್, ಟೋಟಲ್ ಸಬ್ಸ್ಕ್ರೈಬರ್ಸು, ಟೋಟಲ್ ವ್ಯೂಸು, ವಾಚ್ ಟೈಮು, ಇದು ಲಾಸ್ಟ್ 28 ಡೇಸಲ್ಲಿ ವಾಚ್ ಟೈಮು, ವ್ಯೂಸು ಎಲ್ಲ ಬರುತ್ತೆ ಇಲ್ಲಿ. ಮತ್ತು ಇದರಲ್ಲಿ ಕಮೆಂಟ್ಸು ಎಲ್ಲ ಇಲ್ಲೇ ನೋಡಿಸುತ್ತೆ. ಮತ್ತು ಕಂಟೆಂಟ್ಸ್ ನಾವು ಇಲ್ಲಿ ನೋಡ್ಬೋದು. ಇಲ್ಲೇ ಎಡಿಟ್ ಮಾಡ್ಕೊಬೋದು. ನಾವು ಇಲ್ಲೇ ಎಡಿಟ್ ಮಾಡಿ ವೀಡಿಯೋಸ್ಗೆ ಎಡಿಟ್ ಮಾಡೋದು. ಮತ್ತು ಇಲ್ಲೇ ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಮತ್ತು ಅನಾಲಿಟಿಕ್ಸು ಇದರಲ್ಲಿ ಲಾಸ್ಟ್ 28 ಡೇಸಲ್ಲಿ, ಲಾಸ್ಟ್ 1 ಇಯರಲ್ಲಿ ಏನೇನು ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದೆ ಅಂತ ನೋಡ್ಬೋದು. ಮತ್ತು ಕಮೆಂಟ್ಸು, ಮತ್ತು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನ್ಯೂ ಕಮೆಂಟ್ಸ್ ಅಂತೇಳ್ಬಿಟ್ಟು ಲಾಸ್ಟ್ 7 ಮಂತ್ಸಲ್ಲಿ ಬಂದಿದೆ. ಬಟ್ ನಾನು ಲಾಸ್ಟ್ 1 ಇಯರಿಂದ ವೀಡಿಯೋಸ್ ಮಾಡೋದು ಸ್ವಲ್ಪ ಸ್ಟಾಪ್ ಮಾಡಿದೆ. ಓಕೆ, ಇವಾಗ ಕಂಟೆಂಟ್ ಕೊಡ್ತಾಯಿದ್ದೀನಿ. ಇಲ್ಲಿ ಲಾಸ್ಟಲ್ಲಿ ಅರ್ನ್ ಅಂತ ಬಿಟ್ಟಿದೆ. ಅರ್ನಲ್ಲಿ ಬಂದುಬಿಟ್ಟು ನೋಡಿದ್ರೆ ನೀವು ಇದು ಮಾನಿಟೇಷನ್ ಅಪ್ಲೈ ಮಾಡೋದಕ್ಕೆ ಇದು ಯಾವುದ್ಯಾವ್ದು ಐತೆ ಇದೆಲ್ಲ ಕಂಪ್ಲೀಟ್ ಆಗಬೇಕು. ಇಲ್ಲಿ ಬಂದ ಮೇಲೆ 2 ಕಂಪ್ಲೀಟ್ ಆಗೈತಲ್ಲ, ಇದು 2 ಅಪ್ಲೈ ಕಂಪ್ಲೀಟ್ ಆದರೆ ಇದು ಬಂದು 500 ಸಬ್ಸ್ಕ್ರೈಬರ್ಸ್ ಅಂತೇಳ್ಬಿಟ್ಟು ಇದರಲ್ಲಿ ಬಂದು ನಿಮ್ಗೆ ಏನೇನು ಕೊಡ್ತಾರೆ ಅಂದರೆ ಮೆಂಬರ್ಶಿಪ್ಪು, ಸೂಪರ್ ಥಿಂಗ್ಸು, ಶಾಪಿಂಗ್ ಅಂತೇಳ್ಬಿಟ್ಟು ಕೊಡ್ತಾರೆ. ಇದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಬಂದು ಇದು 4000 ಅವರ್ ವಾಚ್ ಟೈಮು ಮತ್ತು 1000 ಸಬ್ಸ್ಕ್ರೈಬರ್ಸ್ದು ಇದು, ಮತ್ತು 10 ಮಿಲಿಯನು ಶಾರ್ಟ್ಸ್ ವ್ಯೂಸ್ ಬರಬೇಕು. ಇದರಲ್ಲಿ ಏನಂದರೆ ವಾಚ್ ಪೇಜ್ ಆ್ಯಡ್ಸು ಮತ್ತು ಶಾರ್ಟ್ ಪೇಡ್ ಆ್ಯಡ್ಸ್ ಮತ್ತು ಬರ್ತೈತೆ. ಇದ್ರ ಬಗ್ಗೆನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ನೆಕ್ಸ್ಟ್ ಬಂದು ಫಸ್ಟ್ ಬಂದು YT ಸ್ಟುಡಿಯೋ ಅಪ್ಲಿಕೇಶನ್ ಬೇಕು. ನೆಕ್ಸ್ಟ್ ಬಂದು TubeBuddy ಬೇಕು. TubeBuddy ಬಗ್ಗೆ ಏನಕ್ಕಪ್ಪ ಅಂತೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಒಂದು ವೀಡಿಯೋ ಅದ್ರ ಬಗ್ಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. TubeBuddy ಅಪ್ಲಿಕೇಶನ್ ಬೇಕು. TubeBuddy ಅಪ್ಲಿಕೇಶನ್ ಆದಮೇಲೆ ನಮಗೆ ನೆಕ್ಸ್ಟ್ ಬೇಕಾಗಿರೋದು ಕೈನ್ ಮಾಸ್ಟರ್ ಏನಕ್ಕಪ್ಪ ಅಂದರೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಕೈನ್ ಮಾಸ್ಟರ್ ಬೇಕು. ಕೈನ್ ಮಾಸ್ಟರ್ ಆದಮೇಲೆ ಮತ್ತು ನೀವೇನಾದರೂ ಸ್ಕ್ರೀನ್ ರೆಕಾರ್ಡ್ ಆಗಲಿ ನಾನು ಇವಾಗ ಮಾಡ್ತಾರೋ ಥರ, ಬಟ್ ನನ್ನ ಹತ್ರ ಕ್ಯಾಮ್ರಾ ಇದೆ, ಎಲ್ಲ ಐತೆ, ಬಟ್ ನಾನು ಮಾಡೋಕ್ಕೆ ನನಗೆ ಪೇಷನ್ಸ್ ಇಲ್ಲ. ಅದರಿಂದ ನಾನು ಈ ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ಪ್ರಾಬ್ಲಮ್ ಇಲ್ಲಿದ್ದೀನಿ ಅದರಿಂದ. ಮತ್ತು ಮೈಕ್ ಬೇರೆ ಇಲ್ಲ, ಮೈಕ್ ಕಳೆದೋಯ್ತು ಮೊನ್ನೆ. ಟೆಂಪಲ್ಗೆ ಅಂತ ಬಿಟ್ಟು ಎತ್ಕೊಂಡೋದೆ ವೀಡಿಯೋ ಮಾಡೋಣ ಅಂತ, ಬಟ್ ಮೈಕ್ ಕಳೆದೋಯ್ತು ಅವತ್ತು. ಓಕೆ, ಇವಾಗ ನೀವು ಕೈನ್ ಮಾಸ್ಟರ್ ಆದಮೇಲೆ ನೀವು ಸ್ಕ್ರೀನ್ ರೆಕಾರ್ಡಲ್ಲಿ ವೀಡಿಯೋ ಮಾಡಬೇಕಂದ್ರೆ AZ ಸ್ಕ್ರೀನ್ ರೆಕಾರ್ಡರ್ ಅಪ್ಲಿಕೇಶನ್ ಬೇಕು. ಈ ಬೆಸ್ಟ್ ಅಪ್ಲಿಕೇಶನ್ ಅಂದರೆ AZ ಸ್ಕ್ರೀನ್ ರೆಕಾರ್ಡರು. ಮತ್ತು ನೆಕ್ಸ್ಟ್ ಅಪ್ಲಿಕೇಶನ್ ಯಾವುದಪ್ಪ ಅಂದರೆ ಪಿಕ್ಸಾರ್ಟು, ನೀವು ಫೋಟೋ ಎಡಿಟ್ ಮಾಡಬೇಕಂದ್ರೆ. ಮತ್ತು ನೀವು ತಮ್ನೈಲ್ ಕ್ರಿಯೇಟ್ ಮಾಡೋದಕ್ಕೆ ಬಂದು ಪಿಕ್ಸೆಲ್ ಆ್ಯಪ್ ಅಪ್ಲಿಕೇಶನಲ್ಲಿ ನೀವು ತಮ್ನೈಲ್ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಇರುತ್ತೆ. ಮತ್ತು ನೀವು ತಮ್ನೈಲ್ ಅಂದರೆ ಏನಂತ ಬಿಟ್ಟು ಅನ್ಕೊಂಬಿಡ್ಬೇಡ್ರಿ. ತಮ್ನೈಲ್ ಅಂದರೆ ನೋಡ್ಬೋದು, ಇದು ನನ್ನ ಚಾನಲಲ್ಲಿ ಇದು ನೋಡ್ಬೋದು. ಈ ಥರ ತಮ್ನೈಲ್ ನೀವು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳೋಕ್ಕೆ, ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಮುಂಚೆ ವೀಡಿಯೋದಲ್ಲಿ ನೀವು ವೀಡಿಯೋಗೆ ತಮ್ನೈಲ್ ಕೊಡಬೇಕು. ಆ ತಮ್ನೈಲ್ ಯಾವ ಥರ ಕ್ರಿಯೇಟ್ ಮಾಡೋದನ್ನ ಅದ್ರ ಬಗ್ಗೆ ವೀಡಿಯೋ ಮಾಡಾಕ್ತೀನಿ. ಬಟ್ ಅದಕ್ಕೆ ಫಸ್ಟ್ ಇವಾಗ ನೀವು ಪಿಕ್ಸೆಲ್ ಆ್ಯಪ್ ಇನ್ಸ್ಟಾಲ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದು ಪಿಕ್ಸೆಲ್ ಆ್ಯಪ್ ಆದಮೇಲೆ ನೀವು ಕೈನ್ ಮಾಸ್ಟ್ರು, ಪಿಕ್ಸೆಲ್ ಆ್ಯಪು ಇದೆಲ್ಲ ಆದಮೇಲೆ ನೀವು ಮೊಬೈಲ್ ಕ್ಯಾಮ್ರಾದಲ್ಲೇ ವೀಡಿಯೋ ಮಾಡ್ತೀರಂದರೆ ಅದಕ್ಕೊಂದು ಅಪ್ಲಿಕೇಶನ್ ಇದೆ. ಅದು ಅಪ್ಲಿಕೇಶನ್ ನೇಮ್ ಬಂದು ಓಪನ್ ಕ್ಯಾಮ್ರಾ ಅಂತೇಳ್ಬಿಟ್ಟು. ಈ ಕ್ಯಾಮ್ರಾದಲ್ಲಿ ನೀವು ವೀಡಿಯೋ ಏನಾದರೂ ಮಾಡಿದ್ರೆ ಕ್ಲಾರಿಟಿ ಚೆನ್ನಾಗಿ ಬರ್ತೈತೆ. ನಾನು ಈ ಕ್ಯಾಮ್ರಾದಲ್ಲಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಫಸ್ಟೆಲ್ಲ. ಬಟ್ ನಾನು ಲೈವ್ ಡೈರೆಕ್ಟ್ ಫೇಸ್ ನೋಟ್ಸ್ ವೀಡಿಯೋ ಮಾಡ್ತಾಯಿಲ್ಲ, ಅದರಿಂದ ನಿಮಗೆ ಗೊತ್ತಾಗ್ತಾಯಿಲ್ಲ ಅಷ್ಟೇ. ಇಲ್ಲಾಂದರೆ ಅದರಲ್ಲೇ ನಾನು ಮಾಡ್ತಾಯಿದ್ದೆ, ಅದರಿಂದ ಅನ್ಇನ್ಸ್ಟಾಲ್ ಮಾಡಾಕಿದ್ದೀನಿ. ಅದಕ್ಕೂ ಮುಂಚೆ ಎಲ್ಲ ನಾನು ಓಪನ್ ಕ್ಯಾಮ್ರಾದಲ್ಲೇ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿರೋದು. ಕ್ಲಾರಿಟಿ ಮಾತ್ರ ಮಸ್ತಾಗಿ ಬರ್ತೈತೆ, ನೀವು ಅದನ್ನು ಟ್ರೈ ಮಾಡಿ ನೋಡಿ. ಓಕೆ, ನೆಕ್ಸ್ಟು ಅಪ್ಲಿಕೇಶನ್ ಬಂದು ಯೂಟ್ಯೂಬು ಫಸ್ಟು YT ಸ್ಟುಡಿಯೋ, TubeBuddy, ಕೈನ್ ಮಾಸ್ಟ್ರು,
ಮತ್ತು AZ ರೆಕಾರ್ಡರು, ಓಪನ್ ಕ್ಯಾಮ್ರಾ, ಪಿಕ್ಸೆಲ್ ಲ್ಯಾಬು ಇಷ್ಟೆಲ್ಲ ಆದಮೇಲೆ ನೀವು ಕ್ಯಾನ್ವಾ ಕೂಡ ಇಟ್ಕೊಳ್ಳಿ. ಕ್ಯಾನ್ವಾದಲ್ಲಿ ಕೂಡ ನೀವು ತಮ್ನೇಲ್ ಎಡಿಟ್ ಮಾಡೋಕ್ಕೆ ಯೂಸ್ಫುಲ್ ಆಗುತ್ತೆ. ಕ್ಯಾನ್ವಾನು ತಮ್ನೇಲ್ ಎಡಿಟ್ ಮಾಡೋಕ್ಕೆ ಯೂಸ್ಫುಲ್ ಆಗುತ್ತೆ. ಕ್ಯಾನ್ವಾದಲ್ಲಿ ತಮ್ನೇಲ್ ಎಡಿಟ್ ಮಾಡ್ಬೋದು ನೀವು. ಇಷ್ಟು ಅಪ್ಲಿಕೇಶನ್ಸು ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಡೌನ್ಲೋಡ್ ಮಾಡಿ ಇಟ್ಕೊಂಡ್ಮೇಲೆ ನೆಕ್ಸ್ಟ್ ಪ್ರೊಸೀಜರಲ್ಲಿ ನಾನು ಟ್ಯೂಬಡಿ ಅಪ್ಲಿಕೇಶನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಕೈನ್ ಮಾಸ್ಟರಲ್ಲಿ ವೀಡಿಯೋ ಎಡಿಟ್ ಮಾಡೋದು ಯಾವ ಥರ ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದರಿಂದ ನೀವು ನಿಮ್ಮ ಚಾನಲ್ಗೆ ವೀಡಿಯೋಸ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಕೊಬೋದು. ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡೋದು ಯಾವ ಥರ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವೆಯ್ಟ್ ಮಾಡಿ. ನೆಕ್ಸ್ಟ್ ನಾಳೆನೇ ಬರ್ಬೋದು. ಇವತ್ತು 17, ಮೋಸ್ಟ್ಲಿ 19th ಆಗ್ಬೋದು ವೀಡಿಯೋ ಅಪ್ಲೋಡ್ ಮಾಡೋದು ಯಾವ ಥರ ಅಂತೇಳ್ಬಿಟ್ಟು. ಈ ವಿಡಿಯೋ ಬಂದು 18th ಬರುತ್ತೆ, 18th ಈವ್ನಿಂಗ್ ಬರುತ್ತೆ. ಓಕೆ, ಈ ವಿಡಿಯೋ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸು. ಮತ್ತು ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರೋರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡ್ರಿ. ಮತ್ತು ಎಲ್ಲ ವೀಡಿಯೋಸು ನೋಡಿದ್ರೆ ಗೊತ್ತಾಗೋದು. ನೀವು ನನ್ನ ಚಾನಲಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಯಾವ ಥರ ಇದೆಲ್ಲ ಫಸ್ಟೇ ಹೇಳಿದ್ದೀನಿ. ಟ್ಯೂಬಡಿ ಅಪ್ಲಿಕೇಶನ್ ಬಗ್ಗೆನೂ ಹೇಳಿದ್ದೀನಿ. ಬಟ್ ನೆಕ್ಸ್ಟು ಇವಾಗ ಇಯರ್ ಚೇಂಜ್ ಆಗೈತೆ, ಅಪ್ಡೇಟ್ಸ್ ಚೇಂಜ್ ಆಗೈತೆ. ನಾನು ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಮತ್ತೆ ಯಾವ ಥರ ಏನು ಮಾಡ್ಬೇಕಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.